ಎಲ್ಲರೂ ಹೇಳಿ ಹ್ಯಾಪಿ ಬರ್ಡೇ ಟು ಮೀ. ಇಟ್ಸ್ ಮೈ ಬರ್ಡೇ ಆ್ಯಂಡ್ ನೆನ್ನೆ ನಾವು ಹೋಗಿದ್ವಿ ಸುಕ್ಕಾಗೆ. ಅಲ್ಲೇ ಎಲ್ಲ ಪಾರ್ಟಿ ಮುಗಿಸ್ಕೊಂಬಿಟ್ಟು ಲೈಕ್ ಆ್ಯಕ್ಚುಲಿ ಸುಕ್ಕಾಗೆ ಪಾರ್ಟಿ ನಾನು ಕೊಟ್ಟಿದ್ದು. ಸೊ ಎಲ್ಲ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ. ಆ್ಯಂಡ್ ಬಟ್ ಇದು ಏನು ಸೆಲೆಬ್ರೇಷನ್ ಇದೆಯಲ್ಲ ಇದು ನನಗೆ ಗೊತ್ತಿರಲಿಲ್ಲ. ಲೈಕ್ ಈ ಥರ ಇರುತ್ತೆ. ನಾನು ಅಂದ್ಕೊಂಡಿದ್ದೆ ಒಂದು ಕೇಕ್ ತಗೊಂಬಂದಿರ್ತಾರೆ ಎಲ್ಲರೂ ಆ್ಯಂಡ್ ಅದು ನಾವು ಕಟ್ ಮಾಡ್ತೀವಿ ಅಂತ. ಬಟ್ ಇಲ್ಲಂತೂ ನಮ್ಮ ಮಮ್ಮಿ ಆ್ಯಂಡ್ ನನ್ನ ಫ್ರೆಂಡ್ ಇಬ್ಬರು ಸೇರಿಬಿಟ್ಟು ಫುಲ್ ಲೈಕ್ ಸುಖಾನೇ ನಮ್ಮನ್ನು ನೋಡೋ ಹಾಗೆ ಮಾಡಿದ್ರು. ಲೈಕ್ ಟು ಕೇಕ್ಸ್ ಆ್ಯಂಡ್ ಎಲ್ಲರೂ ಪ್ರತಿಯೊಬ್ಬರೂ ಲೈಕ್ ಸ್ಟಾಫ್ ಅಲ್ಲೇ ಇದ್ದರು ಆನ್ ಟೈಮ್. ಬಿಕಾಸ್ ಅವರೆಲ್ಲರಿಗೂ ತುಂಬಾ ಖುಷಿ ಮಾಡಿಸ್ಬಿಟ್ಟು, ಇಲ್ಲ ನೀವು ನಮ್ಮ ಫ್ರೆಂಡ್ ಬರ್ಡೇ, ನನ್ನ ಮಗಳು ಬರ್ಡೇ ಇಲ್ಲೇ ಇರಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು ಅಂತ ಎಲ್ಲನೂ ಕರೆದ್ರು. ಆ್ಯಂಡ್ ನಾವು ಅಲ್ಲಿಂದ ಬೇಕಾದ್ರೆ ಆಲ್ಮೋಸ್ಟ್ 1 o'clock ಆಗಿದ್ರು. ಆ್ಯಂಡ್ ಪ್ರತಿಯೊಬ್ಬರೂ ತುಂಬಾ ಎಂಜಾಯ್ ಮಾಡಿದ್ರು. ಆ್ಯಂಡ್ ಇದು ನನ್ನ ತಂಗಿ ಗಿಫ್ಟು. ಎಲ್ಲ ಗಿಫ್ಟನ್ನ ನಾನು ಆಮೇಲೆ ಓಪನ್ ಮಾಡಿದೆ ಆ್ಯಂಡ್ ಸೂನ್ ಆ ವೀಡಿಯೋಲಿ ನಾನು ತೋರಿಸ್ತೀನಿ ನೆಕ್ಸ್ಟ್ 1-2-3 ಬ್ಲಾಗಲ್ಲಿ. ಬಟ್ ಅವಳು ಹೇಳಿದ್ಲು ಇಲ್ಲ ನನ್ನ ಗಿಫ್ಟ್ ಅಂತ ಇವಾಗಲೇ ಓಪನ್ ಮಾಡಬೇಕು ಅಂತ. ಆ್ಯಂಡ್ ನಾಯಿಗಳು ಅದು ಯಾಕೆ, ನನ್ನ ಫ್ರೆಂಡ್ ಅಕ್ಕಪಕ್ಕನೇ ಇರ್ತಾರೆ. ಬಿಕಾಸ್ ನನ್ನ ಫ್ರೆಂಡು ನಾಯಿಗೂ ಅದೇನೋ ಬೇರೆ ಕನೆಕ್ಷನು. ಅದಾದಮೇಲೆ ನಾನು ಬರ್ಡೇ ಡೇ, ಸೊ ಮೀನ್ಸ್ ಇವತ್ತು ಯಾವುದೋ ಇನ್ನೊಂದು ಸರ್ಪ್ರೈಸ್ಗೆ. ಸೊ ಇದು ನನ್ನ ಫ್ರೆಂಡ್ ಮಾಡಿದ ಪ್ಲ್ಯಾನು. ಆ್ಯಂಡ್ ನನಗಿದು ಗೊತ್ತಿರಲಿಲ್ಲ ಲೈಕ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಬಟ್ ಈ ವ್ಲಾಗ್ ವಾಯ್ಸ್ ಓವರ್ ಮಾಡಬೇಕಾದ್ರೆ 100% ಗೊತ್ತು ನಾನು ಎಲ್ಲಿದ್ದೀನಿ ಅಂತ. ಲೈಕ್ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಜಸ್ಟ್ 14 kilometers. ನನಗೆ ಐಡಿಯಾನೇ ಇಲ್ಲ ಲೈಕ್ ಅಕ್ಕಪಕ್ಕ ಇಷ್ಟು ಚೆನ್ನಾಗಿರೋ ರಿಸಾರ್ಟ್ಸ್ ಆಗಲಿ ರಿಟ್ರೀಟ್ ಆಗಲಿ ಸಿಗ್ತವೆ ಅಂತ. ಈ ರಿಸಾರ್ಟ್ ಬಗ್ಗೆ ನಾನು ನಿಮಗೆ ಪ್ರತಿಯೊಂದೂ ನೆಕ್ಸ್ಟ್ ವೀಡಿಯೋಲ್ಲಿ ಅಥವಾ ಇದಕ್ಕೆ ಸಪ್ರೇಟ್ ಅಂತಲೇ ನಾನು ಒಂದು ಬ್ಲಾಗ್ ಮಾಡ್ತೀನಿ. ಪ್ರಾಪರ್ ಡೀಟೇಲ್ ಆ್ಯಂಡ್ ಎವ್ರಿಥಿಂಗ್ ನಾನು ಮೆನ್ಷನ್ ಮಾಡ್ತೀನಿ. ಲೈಕ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ಎಕ್ಸ್ಪೀರಿಯೆನ್ಸ್ ನಾನು ನಡೀತಾ ಇದೆ. ಬಿಕಾಸ್ ನಾಳೆವರೆಗೂ ನಮ್ದು ಇಲ್ಲಿ ನಾವು ಸ್ಟೇ ಇದೆ. ಆ್ಯಂಡ್ ಸ್ಟೇ ಟ್ಯೂನ್. ನಾಳೆ ಸಿಗೋಣ. ಬಾಯ್. ಹ್ಯಾವ್ ಅ ಗ್ರೇಟ್ ಡೇ.